ಹಾಯ್ ನಮಸ್ಕಾರ. ಸಾರಿ ಫಸ್ಟ್ ಆಫ್ ಆಲ್ ನಾನು ಜರ್ನಿಲಿದ್ದೀನಿ. ಇವತ್ತು ನಾಳೆ ನಾಡ್ದು ಏನೋ ತುಂಬ ಒಳ್ಳೆ ಮುಹೂರ್ತ ಅಂತೆ. ನಮ್ಮ ಮಲೆನಾಡು ಕಡೆ ಅಂತೂ ಸಿಕ್ಕಾಪಟ್ಟೆ ಗೃಹ ಪ್ರವೇಶ ಮದುವೆಗಳಿದೆ. ಆನ್ ಜರ್ನಿಲಿ ಸೈಡಿಗೆ ಹಾಕಿ ಗಾಡಿಯಲ್ಲಿ ಮಾತನಾಡ್ತಾ ಇದ್ದೀನಿ. ಯಾಕಂದರೆ ಒಂದು ಸಮಾಧಾನ ಇರಲ್ಲ ಮ್ಯಾಚ್ ಆದಮೇಲೆ ಸ್ವಲ್ಪ ವಿಷಯ ಹಂಚ್ಕೋತಾ ಇದ್ದಾರೆ. ನೆನ್ನೆ ಮ್ಯಾಚ್ ನಮಗೆ RCB ಫ್ಯಾನ್ಸ್ ಆಗಿ ಡಿಸಪಾಯಿಂಟ್ಮೆಂಟ್ ಹೌದು. ರೆಗ್ಯುಲರ್ ಆಗಿ ಒಂದು ಮೊಮೆಂಟಮ್ ಕ್ಯಾರಿ ಆಗಿತ್ತು, ಎಲ್ಲರೂ ಕೂಡ ಹೊಡಿತಾ ಹೋಗ್ತಾ ಇದ್ವಿ. ಬಟ್ ನಾನು ಪ್ರಿವ್ಯೂ ವಿಡಿಯೋಲೇ ಹೇಳಿದ ಹಾಗೆ ಅವರು ಕೂಡ ಟೇಬಲ್ ಟಾಪರ್ಸ್. ಬ್ಯಾಟಿಂಗಲ್ಲಿ ನಮಗೆ ಈಕ್ವಲ್ ಆಗಿ ಅವರ ಪವರ್ ಕೂಡ ಇದೆ, ಫೈರ್ ಪವರ್. ಸೊ ಈ ಥರದೊಂದು ಸೋಲು ಇನಿಷಿಯಲಿ ಒಳ್ಳೇದಾಯಿತು. ಯಾಕಂದರೆ ನಮಗೆ ನಿನ್ನೆ ಒಂದು ಟೆಸ್ಟ್ ಆಫ್ ಕ್ಯಾರೆಕ್ಟರ್, ಪರಿಸ್ಥಿತಿಗಳು ಬದಲಾದರೆ, ಟಾಪ್ ಆರ್ಡರ್ ಏನಾದರೂ ಬೇಗ ವಿಕೆಟ್ ಹೋದರೆ ಏನು ಮಾಡ್ಬೋದು ನಾವು ಅನ್ನೋದಕ್ಕೆ ನಿನ್ನೆ ನಮಗೊಂದು ಪರೀಕ್ಷೆ ಅದು. ಸೊ ಇದನ್ನು ಮ್ಯಾಚನ್ನೇ ನೋಡಿದಂಥ ಸಂದರ್ಭದಲ್ಲಿ ನನಗನ್ಸಿದ್ದು, ಮಳೆ ಬಂತು, ಅದಾದಮೇಲೆ ಮಳೆಯಿಂದ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆದಾಗ ಅದೊಂದು ಹಿಕಪ್ಸ್ ಇದ್ದೇ ಇರುತ್ತೆ. ಇನಿಷಿಯಲಿ 7:30ಗೆ ಶುರು ಆದರೆ ನಿಮಗೆ ಎಲ್ಲ ಪ್ರಿಪೇರ್ ಆಗಿರ್ತೀರ. 8:40ಕ್ಕೆ ಮಳೆ ಬಂದು ಮ್ಯಾಚ್ ಸ್ಟಾರ್ಟ್ ಆದಾಗ, ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆದಾಗ ಅದೊಂದು ಮೊಮೆಂಟಮ್ ನಿಧಾನಕ್ಕೆ ಪಿಕ್ ಆಗುತ್ತೆ. ಬ್ಯಾಟಿಂಗ್ ವಿಚಾರಕ್ಕೆ ಬಂದಾಗ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ನಮ್ಮ ಓಪನಿಂಗ್ ಪ್ಲೇಯರ್. ಫಿಲ್ ಸಾಲ್ಟ್ ಹೇಗೆ ಅಂತಂದರೆ, ನೀವು ಒಂದು 14 ಲೀಗ್ ಮ್ಯಾಚ್ ಇದೆ ಅಂತಂದರೆ ನೀವು ಒಂದು 8ರಲ್ಲಿ ಏನೂ ಭರವಸೆ ಇಟ್ಕೊಳ್ಳೋಕ್ಕಾಗಲ್ಲ. ಫಿಲ್ ಸಾಲ್ಟ್ ಅವ್ರು ಇರೋದೇ ಹಾಗೆ, ಆಡೋದೇ ಹಾಗೆ. ಸೊ ನಾವು ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಅವ್ರು ಹೊಡೆದ್ರೆ ಒಂದು 5ರಿಂದ 10 ಓವರ್ ಒಳಗಡೆ, ಅದು ಬಾಲ್ ಒಳಗಡೆ ಔಟಾಗಿ ಹೋಗ್ತಾರೆ. ಇಲ್ಲ ಕಚ್ಕೊಂಡ್ರೆ 10 ಬಾಲ್ ಮೇಲೆ ಒಳ್ಳೆ ಇನ್ನಿಂಗ್ಸ್ ಬಂತು ಅಂತ ಲೆಕ್ಕ. ಸೊ ಅದೊಂಥರ ಗ್ಯಾಂಬಲ್ ನಮಗೆ. ಬಟ್ ವಿರಾಟ್ ಕೊಹ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಶೀಟ್ ಆ್ಯಂಕರ್ ರೋಲ್, ನೆನ್ನೆ ಕೂಡ ಒಳ್ಳೆ ಸ್ಟಾರ್ಟ್ ಸಿಕ್ತು. ಬಟ್ ರವಿ ಬಿಷ್ಣೋಯ್ ಗೊತ್ತಿರೋ ಹಾಗೆ ಈ ICC T20 ರ್ಯಾಂಕಿಂಗಲ್ಲಿ ಟಾಪ್ 1 ಇದ್ದಂಥವ್ರು. ಬಟ್ ಕಾರಣಾಂತರಗಳಿಂದ ವರುಣ್ ಚಕ್ರವರ್ತಿ ಎಲ್ಲ ಬಂದ ಮೇಲೆ ಅವ್ರಿಗೆ ಅವಕಾಶ ಸಿಗಲಿಲ್ಲ. ಸೊ ಇದು ನಮ್ಮ ರವಿ ಬಿಷ್ಣೋಯ್ ಕತೆ. ಆದರೆ ತುಂಬ ಚೆನ್ನಾಗಿ ಬಾಲ್ ಮಾಡಿದ್ರು. ಕೊಹ್ಲಿಗೆ ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು. ನನಗೆ ಎಸ್ಪೆಷಲಿ ಆ ಕವರ್ ಡ್ರೈವ್ ಅವ್ರು ಹೊಡೆದಿದ್ದು ತುಂಬ ಇಷ್ಟ ಆಯಿತು. ಸೊ ಅದಾದಮೇಲೆ ಆ ಗೂಗ್ಲಿ ಡಿಸೀವ್ ಮಾಡಿ ಕೊಹ್ಲಿ ಅವರ ವಿಕೆಟನ್ನು ಪಡಿತಾರೆ ರವಿ ಬಿಷ್ಣೋಯ್. ಸೊ ಅಲ್ಲಿಂದ ನಾವು ಶೀಟ್ ಆ್ಯಂಕರ್ ರೋಲ್ ಅಂತ ಇರುತ್ತಲ್ಲ, ಕೊನೆಯವರೆಗೆ ಆಡುವಂಥ ಒಬ್ಬ ಪ್ಲೇಯರ್. ನೆನ್ನೆ ರಜತ್ ಪಟಿದಾರ್ ವಿರಾಟ್ ಕೊಹ್ಲಿ ಮಾತ್ರ ಅಲ್ಲ ಟಾಪ್ ಆರ್ಡ್ರಲ್ಲಿ, ನಾನು ಕೂಡ ಲೋವರ್ ದ ಆರ್ಡರ್ ಆ ಒಂದು ಪಾತ್ರವನ್ನು ನಿಭಾಯಿಸ್ತೀನಿ ಅಂತ ತೋರಿಸಿದ್ರು. ನೋಡಿ ನೆನ್ನೆ ಎಷ್ಟು ನೀಟಾಗಿತ್ತು ಅವ್ರ ಇನ್ನಿಂಗ್ಸ್ ಅಂತಂದರೆ, ಸ್ಕೋರ್ ಮಾಡೋಲ್ಲಿ ಸ್ಕೋರ್ ಮಾಡಿದ್ರು, ಲೂಸ್ ಬಾಲ್ ಬಂದಾಗ ಕ್ಲಿಯರ್ ಮಾಡಿದ್ರು. ಎಸ್ಪೆಷಲಿ ಅದೊಂದು ಕಾಲೆತ್ತಿ ಲೆಗ್ ಸೈಡ್ ಒಂದು ಹೊಡೆದಂಥ ಶಾಟ್ ಸಖತ್ತಾಗಿತ್ತು. ನನಗೆ ವೈಯಕ್ತಿಕವಾಗಿ ಜಿತೇಶ್ ಶರ್ಮಾ ಇನ್ನೊಂದಷ್ಟು ಜವಾಬ್ದಾರಿತವಾಗಿ ಆಡಬೇಕು ಅಂತ ಅನ್ನಿಸ್ತು. ಈ 3 ಜನ ಇಂಡಿಯನ್ ಕೋರ್ ಬ್ಯಾಟ್ಸ್ಮನ್ಸ್, ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ಜಿತೇಶ್ ಶರ್ಮಾ, ಅವರ ರೋಲ್ ಬೇರೆಯೇ ಇದೆ ಈ ಟೀಮಲ್ಲಿ. ಏನಾದರೂ ಈ ಥರ ಕುಸಿತ ಆದಾಗ ಅಥವಾ ಸ್ವಲ್ಪ ವಿಕೆಟ್ಗಳು ಟಂಬಲ್ ಡೌನ್ ಆದಾಗ ಅವ್ರು ನಿಲ್ಲಬೇಕಾಗುತ್ತೆ ಈ 3 ಜನ. ಅವ್ರ ಜೊತೆಗೆ ಪಡಿಕಲ್, ಇವರು ಯಾರು ಸಾಲ್ಟ್, ನೀವು ಯಾರು ಟಿಮ್ ಡೇವಿಡ್, ರೊಮ್ಯಾರಿಯೋ ಶೆಫರ್ಡ್, ಇವ್ರನ್ನ ಅಲ್ಲಿ ಶಫಲ್ ಮಾಡಬೇಕಾಗುತ್ತೆ. ಈ 3 ಜನ ನಿಲ್ಲಬೇಕು ಈ ಟಾಪ್ 7ರಲ್ಲಿ. ಆಮೇಲೆ ಕೃಣಾಲ್ ಪಾಂಡ್ಯ. ಸೊ ಈ ಥರದೊಂದು ಸಿಚುವೇಶನ್ ನಮಗೆ ಆರಂಭದಲ್ಲಿ ಟೆಸ್ಟ್ ಆಫ್ ಕ್ಯಾರೆಕ್ಟರ್ ಆಗಿದ್ದು ನೆನ್ನೆ. ಇನ್ನೊಂದು ಟಿಮ್ ಡೇವಿಡ್ ಹಾಗೆ ರೊಮ್ಯಾರಿಯೋ ಶೆಫರ್ಡ್. ನಮ್ಮದು ಟಾಪ್ ಆರ್ಡರ್ ಚೆನ್ನಾಗಿ ಆಡಿ ಒಂದು 13, 14 ಓವರ್, 15 ಓವರ್ ಅವ್ರು ಮ್ಯಾನೇಜ್ ಮಾಡಿದ್ರೆ, ಕೊನೆ 5 ಓವರಲ್ಲಿ ಇವರು ಬ್ಲಾಸ್ಟ್ ಮಾಡ್ತಾರೆ. ಯಾರು? ಡೇವಿಡ್ ಶೆಫರ್ಡ್. ಇಲ್ಲ ಫಸ್ಟಿಗೆ ವಿಕೆಟ್ ಹೋಯಿತು, ನಿಮ್ಮದು ಒಂದು 3-4 ವಿಕೆಟ್ ಹೋಯಿತು ಅಂತಾದಾಗ ಏನು ಮಾಡ್ತೀರಾ? ಸೊ ಇದು ನೆನ್ನೆ ನನಗೊಂದು ಕುತೂಹಲ ಆಯಿತು. ಟಿಮ್ ಡೇವಿಡ್ ಹೇಗೆ ರಿಯಾಕ್ಟ್ ಮಾಡ್ತಾರೆ, ರೆಸ್ಪಾನ್ಸ್ ಬರುತ್ತೆ ಅವ್ರ ಕಡೆಯಿಂದ ಅಂತ ಒಂದು ಕ್ಲಾರಿಟಿ ಸಿಕ್ತು. ಸ್ವಲ್ಪ ಬೇಗ ವಿಕೆಟ್ ಹೋದರೆ ಟಿಮ್ ಡೇವಿಡ್ ಅಷ್ಟು ಬೇಗ ಬರೋದು ಸೂಕ್ತ ಅಲ್ಲ ಅಂತ ಕೃಣಾಲ್ ಪಾಂಡ್ಯನ ಟ್ರೈ ಮಾಡಿದ್ರು. ಬಟ್ ಕೃಣಾಲ್ಗೆ ಒಂದು ಕ್ಲಾರಿಟಿ ಇರಲಿಲ್ಲ, ನಾನು ಶಾರ್ಟ್ಸ್ಗೆ ಹೋಗಬೇಕಾ ಅಥವಾ ಸಿಂಗಲ್ಸ್ ತೆಗೆದು ಸ್ಟ್ರೈಕ್ ರೊಟೇಟ್ ಮಾಡಬೇಕಾ. ಬಟ್ ಅವರು ಪಟಿದಾರ್ ಚೆನ್ನಾಗಿ ಟಚಲ್ಲಿ ಇರಬೇಕಾದ್ರೆ ಮೇ ಬಿ ಕೃಣಾಲ್ ಸ್ವಲ್ಪ ನಿಲ್ಬೋದಾಗಿತ್ತು, ಸ್ಟ್ರೈಕ್ ರೊಟೇಟ್ ಮಾಡ್ಬೋದಾಗಿತ್ತು. ಬಟ್ ವಾಟ್ ಎವರ್, ಇದೆಲ್ಲವೂ ಕೂಡ ಒಂದು ಜರ್ನಿಯ ಪಾರ್ಟ್. ನಿಮ್ಗೆ ಏನಾದರೂ ಇನಿಷಿಯಲಿ ಈ ಥರ ಆಗದೆ ಹೋದರೆ, ಪ್ಲೇ ಆಫ್ ಹತ್ರ ಬರುವಾಗ ಈ ಥರ ಟಾಪ್ ಆರ್ಡರ್ ಟಂಬಲ್ ಆದಾಗ ಅಥವಾ ವಿಕೆಟ್ಗಳು ಹೋದಾಗ ಹೇಗೆ ಅಂತ ನಿಮ್ಗೆ ಇದೊಂದು ಪಾಠ. ನಿನ್ನೆ ಮ್ಯಾಚ್ ಅದು ಕೂಡ ಟೇಬಲ್ ಟಾಪರ್ ಜೊತೆ ಆಗಿರೋದು ಒಂದು ಒಳ್ಳೆಯದೇನೆ. ಸೊ ಅವ್ರ ಬೌಲಿಂಗ್ ಕೂಡ ಚೆನ್ನಾಗಿತ್ತು. ಬರ್ಗರ್, ಆರ್ಚರ್ ಎಲ್ಲರೂ ಕೂಡ ಸಖದ ಬಾಲ್ ಮಾಡಿದ್ರು. ಸೊ ಬ್ರಿಜೇಶ್ ಕೂಡ ಚೆನ್ನಾಗಿ ಮಾಡಿದ್ರು. ಸೊ ನಮಗೆ ಇನಿಷಿಯಲಿ ಆಗಿದ್ದು ಒಳ್ಳೆಯದು ಅಂತ ನನಗನ್ನಿಸ್ತು. ಸೊ ಇದು RCBಯ ಬ್ಯಾಟಿಂಗ್ ವಿಚಾರ. ವೆಂಕಟೇಶ್ ಅಯ್ಯರ್ನ ಇಂಪ್ಯಾಕ್ಟ್ ಆಗಿ ಬಳಸಿದ್ರು, ವಿಧಿ ಇರಲಿಲ್ಲ, ವಿಕೆಟ್ಗಳು ಹೋಗ್ತಾ ಇತ್ತು. ಬಟ್ ನನಗೆ ಪರ್ಸ್ನಲಿ ವೆಂಕಟೇಶ್ ಅಯ್ಯರ್ ಚೆನ್ನಾಗಿ ಆಡಿದ್ರು, ಒಳ್ಳೆ ಡೆಬ್ಯೂನೇ. ಬಟ್ ಅವ್ರನ್ನ ತಂದು ಇಂಪ್ಯಾಕ್ಟ್ ಆಗಿ ಸುಯೇಶ್ ಶರ್ಮಾನ ಕಳ್ಕೊಂಡಿದ್ದು ವಾಸ್ ನಾಟ್ ಎ ಗುಡ್ ಐಡಿಯಾ ಅಂತ ನನಗನ್ನಿಸ್ತು. ನೆನ್ನೆ ಆಪ್ಷನ್ ಇರಲಿಲ್ಲ ನೆನ್ನೆ. ಬಟ್ ಮಂಗೇಶ್ ಯಾದವ್ ಅವ್ರನ್ನ ತಂದಿದ್ರೆ, ನಿಮಗೆ ಮಂಗೇಶ್ ಯಾದವ್ ಬೌಲಿಂಗ್ ಕೂಡ ಇದೆ, ಬ್ಯಾಟಿಂಗ್ ಕೂಡ ಇದೆ. ಅಭಿನಂದನ್ ಸಿಂಗ್ ಬದಲು ಅವ್ರನ್ನೇನಾದರೂ ಆಡಿಸಿದ್ರೆ ಬೆಟರ್ ಅಂತ ನನಗನ್ನಿಸ್ತಾ ಇದೆ. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ ಆಯ್ತಾ. ಇದೊಂದು ಡಿಬೇಟೇಬಲ್ ವಿಚಾರ. ಓಕೆ, RCB ಬ್ಯಾಟಿಂಗ್ ಬಗ್ಗೆ ಮಾತಾಡಿದ್ವಿ. ಈಗ ಬೌಲಿಂಗ್ ವಿಚಾರಕ್ಕೆ ಬರೋಣ. ಬೌಲಿಂಗ್ ಅಂತ ಬಂದಾಗ ನೀವು ಸೂರ್ಯವಂಶಿ ಅಂತ ಒಬ್ಬ ಬ್ಯಾಟ್ಸ್ಮನ್ ಆಪೋಸಿಷನಲ್ಲಿ ಇರಬೇಕಾದ್ರೆ ಬೌಲರ್ಗಳು ಹೆಚ್ಚೇನು ಮಾಡೋಕ್ಕಾಗಲ್ಲ. ನಾನು ಹಿಂದೆನೇ ಒಂದು ವಿಡಿಯೋ ಮಾಡಿದ್ದೆ ವೈಭವ್ ಸೂರ್ಯವಂಶಿ ಬಗ್ಗೆ. ಈತ ನನಗೆ ನಿಜವಾಗ್ಲೂ ಆರಂಭದಲ್ಲಿ ಅನಿಸಿದ್ದು ಒಂದು ಫ್ಲೂಕ್ ಪ್ಲೇಯರ್ ಇರ್ಬೋದೇನೋ. 15 ವರ್ಷಕ್ಕೆಲ್ಲ ಏನು ಮಾಡೋಕ್ಕೆ ಸಾಧ್ಯ? ಓಕೆ, ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ, ಆಡೋಕ್ಕಾಗಲ್ಲ ಅಂತಲ್ಲ. ಈ ಥರ ಎಕ್ಸ್ಪ್ಲೋಸಿವ್, ಆ ಟೈಮಿಂಗ್, ಆ ಪವರ್ ನಿಜಕ್ಕೂ ಅಮೇಝಿಂಗ್. ಈತ ಸೀರಿಯಸ್ ಟ್ಯಾಲೆಂಟ್. ನೀವು ಬುಮ್ರಾಗ್ ಹೊಡೆದಿದ್ದು ಮೊನ್ನೆ ಆಗಲೇ ಶಾಕಿಂಗ್. ನೆನ್ನೆ ಹೇಸಲ್ವುಡ್ಗೆ ಕೂಡ ಆತ ಕ್ಲಿಯರ್ ಮಾಡ್ತಾನೆ, ಭುವನೇಶ್ವರ್ಗೆ ಸ್ಕೋರ್ಗಳನ್ನು ತರ್ತಾನೆ. ಸೊ ಈತ ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್. ಸೊ ಆ ಥರ ಒಂದು ಸ್ಟ್ರೈಕ್ ರೇಟಲ್ಲಿ 300 ಸ್ಟ್ರೈಕ್ ರೇಟಲ್ಲಿ ಹೊಡಿಬೇಕಾದ್ರೆ ನಥಿಂಗ್ ಬೌಲರ್ ಕ್ಯಾನ್ ಡೂ ಹೆಚ್ಚಾಗಿ. ಸೊ ಅವ್ರ ಜೊತೆಗೆ ಜೈಸ್ವಾಲ್ ಕೂಡ ಆರಂಭದಲ್ಲೇ ಒಂದು ಸೂಚನೆ ಕೊಟ್ಟರು, ಬಟ್ ಅವ್ರು ಔಟ್ ಆದರು. ಬಟ್ ಹ್ಯಾಟ್ಸ್ ಆಫ್ ಟು ಯಶಸ್ವಿ ಜೈಸ್ವಾಲ್.
ಆದಷ್ಟು ಬೇಗ ಟೀಮ್ ಇಂಡಿಯಾಗೆ ತನ್ನಿ. ಬಿಸಿ ಬಿಸಿ ಇರುವಾಗಲೇ ಟೀಮ್ ಇಂಡಿಯಾಗೆ ಬಂದರೆ ಒಳ್ಳೆಯದು. ಫಾರ್ಮ್ ಎಲ್ಲ ಸ್ವಲ್ಪ ಡಿಪ್ ಆದಮೇಲೆ ತಂದರೆ ಏನು ಯೂಸ್ ಇಲ್ಲ. T20 ಸರ್ಕ್ಯೂಟ್ಗೆ ಇಮ್ಮಿಡಿಯೇಟ್ಲಿ ತೊಗೊಳ್ಬೋದು ಅವ್ರನ್ನ. ಎನಿ ಪ್ಲೇಯರ್ಗೆ ಆತ ಆಡ್ತಾನೆ. IPL ಫ್ಲಾಟ್ ಟ್ರ್ಯಾಕ್ ಅದು ಇದು ಅಂತ ನೀವು ಹೇಳ್ಬೋದು, ಬಟ್ ಆತ ಬರೀ ಫ್ಲಾಟ್ ಟ್ರ್ಯಾಕಲ್ಲಿ ಹೊಡೆಯೋ ಪ್ಲೇಯರ್ ಥರ ಅನ್ನಿಸ್ತಾ ಇಲ್ಲ. ಲೆಟ್ಸ್ ಸಿ, ಇಂಟರ್ನ್ಯಾಷನಲ್ ಲೆವೆಲ್ ಬಂದಾಗ ಅದೊಂದು ಟೆಸ್ಟ್ ಅದು ಕೂಡ ಆಗೋಗ್ಲಿ. ಅದಾದಮೇಲೆ ನಿನ್ನೆ ಡಿಫರೆನ್ಸ್ ಒಂದು ಕಡೆ ಅವರು 10 ಓವರ್ಗೆ ಆಲ್ಮೋಸ್ಟ್ 130 ಹೊಡೆದಿದ್ರು. ನಂತರ ಸ್ವಲ್ಪ ಡಿಪ್ ಆಯಿತು ಅವ್ರದ್ದು ರನ್ ರೇಟ್. ನೀವು ನೋಡಿದ್ರೆ ಆಲ್ಮೋಸ್ಟ್ ಡೌನ್ ಆಗ್ತಾ ಇತ್ತು. ನನಗನ್ಸಿದ್ದು ವೈಭವ್ ಸೂರ್ಯವಂಶಿ ಅವರ ಆ ಒಂದು ಎಕ್ಸ್ಪ್ಲೋಸಿವ್ ಇನ್ನಿಂಗ್ಸ್ ಎಷ್ಟು ಇಂಪಾರ್ಟೆಂಟು, ಧ್ರುವ್ ಜುರೇಲ್ ಅವರ ಟೆಂಪ್ರಮೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಯಿತು ನಿನ್ನೆ. ಅವರು ಏನಾದರೂ ಬೇಗ ಔಟ್ ಆಗಿದ್ರೆ, ಪರಾಗ್ ಔಟ್ ಆಗಿದ್ರು, ಹೆಡ್ಮೇರ್ ಹೋಗಿದ್ರು, ಸ್ವಲ್ಪ ಪ್ರೆಷರ್ ಆಗಿರೋದು ಅವ್ರಿಗೆ ಕೊನೆಗೆ ಡೌನ್ ದ ಆರ್ಡರ್. ಬಟ್ ಜುರೇಲ್ ಅವರ ಆ ಕಾಮ್ ಆ್ಯಂಡ್ ಕಂಪೋಸ್ಡ್ ಇನ್ನಿಂಗ್ಸ್ ಏನಿದೆ ಅದು ರಾಜಸ್ಥಾನ್ ರಾಯಲ್ಸ್ಗೆ ಪ್ಲಸ್ ಆಯಿತು ನಿನ್ನೆ. ವೈಭವ್ ಇನ್ನಿಂಗ್ಸ್ ಅಷ್ಟೇ ಇಂಪಾರ್ಟೆಂಟ್, ಈಕ್ವಲಿ ಇಂಪಾರ್ಟೆಂಟ್ ಜುರೇಲ್ ಅವರ ಇನ್ನಿಂಗ್ಸ್ ಅಂತ ನನಗೆ ನೆನೆ ಅನಿಸಿದ್ದು. ನೆನ್ನೆ ಜಿತೇಶ್ ಅಂತ ಪ್ಲೇಯರ್ಗಳು ಜುರೇಲ್ ಥರ ನಿತ್ತು ಆಡುವಂಥ ರೀತಿಯಾಗಿ ಇದರಿಂದ ಒಂದು ನಾವು ಕಲ್ತ್ಕೋಬೋದು. ಪ್ರತಿದಿನ ಕೂಡ ಕಲಿಯೋದಿದ್ದೇ ಇರುತ್ತೆ. ಬಟ್ ಓವರ್ ಆಲ್ ಬೌಲಿಂಗ್ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, ಅಭಿನಂದನ್ ಸಿಂಗ್ ಈ 11ನಲ್ಲಿ ಫಿಟ್ ಆಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ತುಂಬ ಇಂಪ್ರೆಸ್ ಮಾಡಿಲ್ಲ ಅವ್ರು ನನಗೆ. ರಶಿಕ್ ದಾರ್ ಇದ್ದಾರೆ, ಮಂಗೇಶ್ ಯಾದವ್ ಇದ್ದಾರೆ, ಅವ್ರನ್ನ ಟ್ರೈ ಮಾಡಬೇಕು ನೆಕ್ಸ್ಟ್ ಮ್ಯಾಚಲ್ಲಿ. ಸೊ ಇನ್ನೊಂದು, ಫಿಲ್ ಸಾಲ್ಟ್ ಬದಲು ಬೆತ್ತೆಲ್ ಅವ್ರನ್ನ ಆಡಿಸ್ಬೋದಾ ಅನ್ನೋದು ಟೂ ಅರ್ಲಿ. ಯಾಕಂದರೆ ಬರೀ ಸ್ಟಾರ್ಟಿಂಗ್ ಇನ್ನಿಂಗ್ಸ್ಗಳಲ್ಲಿ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಸಾಲ್ಟ್ಗೆ ಇನ್ನೊಂದಷ್ಟು ಅವಕಾಶ ಸಿಗುತ್ತೆ. ಬಟ್ ಸ್ಟಿಲ್ ಬೆತ್ತೆಲಿರುವಂಥ ಫಾರ್ಮ್, ಅದು ಇಂಡಿಯನ್ ಸಾಯಿಲಲ್ಲಿ T20 ವರ್ಲ್ಡ್ ಕಪ್ ಆಡಿದಂಥ ರೀತಿ ನೋಡಿದ್ರೆ ನನಗನ್ಸುತ್ತೆ ಬೆತ್ತೆಲ್ ಅವ್ರನ್ನ ಆಡಿಸ್ಬೇಕು ಅಂತ. ಸೊ ಇದನ್ನು ನೀವು ಕಮೆಂಟ್ ಮಾಡಿ ಕೂಡಲೇ ಈಗಲೇ ತೆಗೀರಿ ಅಂತಲ್ಲ, ಡೌನ್ ದ ಲೇನ್ ನೀವು ಮ್ಯಾಚ್ಗಳು ಹೋಗ್ತಾ ಅವ್ರನ್ನ ಟ್ರೈ ಮಾಡಬೇಕಾಗತ್ತೆ. ಒಳ್ಳೆ ಓಪನಿಂಗ್ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಜೊತೆಗೆ. ಆ ಲೆಫ್ಟ್ ರೈಟ್ ಕಾಂಬಿನೇಷನ್ ವರ್ಕ್ ಆಗುತ್ತೆ. ಸೊ ಇನ್ನು ಸುಯಶ್ ಶರ್ಮಾ ನಾವು ಮಿಸ್ ಮಾಡ್ಕೊಂಡಿದ್ದು. ಒಂದು ಕಡೆ ರವೀಂದ್ರ ಜಡೇಜಾ, ರವಿ ಬಿಷ್ಣೋಯ್ ಅವರ ಎಕಾನಮಿ ನೋಡಿ ನೆನ್ನೆ 7-8 ಅಷ್ಟರಲ್ಲಿ ವಿಕೆಟ್ ಕೂಡ ಪಡ್ಕೊಂಡ್ರು, ಕಂಟ್ರೋಲ್ ಮಾಡಿದ್ರು. ಅಂಥ ಪಿಚ್ಚಲ್ಲಿ ವೈಭವ್ ಸೂರ್ಯವಂಶಿ ಅಷ್ಟು ಹೊಡಿತಿರ್ಬೇಕಾದ್ರೆ ಸುಯಶ್ ಶರ್ಮಾ ವರ್ಕ್ ಆಗ್ತಿದ್ರು ಏನೋ ನನಗನ್ಸಿದ್ದು, ಅಥವಾ ರನ್ಗೂ ಹೋಗ್ತಾಯಿದ್ರು. ಅದೊಂಥರ ನಾವು ಗೆಸ್ ಮಾಡೋಕ್ಕಾಗಲ್ಲ. ಬಟ್ ಸುಯಶ್ ಶರ್ಮಾ ಬೇಕಾಗಿತ್ತು. ವೆಂಕಟೇಶ್ ಅಯ್ಯರ್ ಅವ್ರನ್ನ ನೀವು ತಂದು ಬೌಲಿಂಗ್ ಕೂಡ ಅವ್ರು ಮಾಡಲಿಲ್ಲ. ಎಲ್ಲ ಬೌಲಿಂಗ್ ಮಾಡ್ತಾರೆ ಒಂದು 2 ಓವರ್ ಅಂತ ಅಂದ್ಕೊಂಡೆ, ಅದು ಕೂಡ ಆಗಲಿಲ್ಲ. ಇದೊಂದು ನಮಗೆ ಇಂಥ ಸಿಚುವೇಷನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ನ ವೆಂಕಟೇಶ್ ಅಯ್ಯರ್ನ ತಂದು ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಅನ್ನೋದಕ್ಕೊಂದು ಎಕ್ಸಾಂಪಲ್. ಟಿಮ್ ಡೇವಿಡ್ ಎಲ್ಲ ಆಗಲ್ಲ. ನಾನು ಟಿಮ್ ಡೇವಿಡ್ ಬೌಲಿಂಗ್ ಮಾಡ್ತಾರೆ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೆ, ಟಿಮ್ ಡೇವಿಡ್ ಬೌಲಿಂಗ್ ಮಾಡ್ತಾರಂತೆ ಹೇಗೆ ಮಾಡ್ತಾರೆ ಅಂತ. ಬಟ್ ಇಲ್ಲ, ಅವ್ರನ್ನ ನೀಟಾಗಿ ಪಿಕ್ ಮಾಡ್ತಾರೆ. ತುಂಬ ಏನು ವೇರಿಯೇಷನ್ಸು ಇಲ್ಲ. ಟಿಮ್ ಡೇವಿಡ್ನ ಬೌಲರ್ ಆಗಿ ವರ್ಕ್ ಮಾಡೋದು ಕಷ್ಟ ಇದೆ. ಅದು ತುಂಬ ನೆಟ್ಸಲ್ಲಿ ನೀವು ಪ್ರಯತ್ನ ಪಡಬೇಕು. ಬಟ್ ಒಳ್ಳೇದಾಯಿತು. ನಾನು ಹೇಳೋದೇನು ಅಂತಂದರೆ, ಇನಿಷಿಯಲಿನೇ ಈ ಥರ ಆದರೆ ನಮಗೆ ಇದೊಂದು ಪಾಠ ಆಗುತ್ತೆ. ಸೊ ನಾವು ಮುಂದಿನ ಹಂತಗಳಲ್ಲಿ ಈ ಬಿಸ್ನೆಸ್ ಎಂಡ್ ಅಂತ ಬರುತ್ತಲ್ಲ ಎಂಡಲ್ಲಿ, ಆ ಸಂದರ್ಭದಲ್ಲಿ ನಾವು ಇಂಥ ರಿಸ್ಕಿಗೆ ರೆಡಿ ಆಗಿರ್ಬೋದು. ಟಾಪ್ ಆರ್ಡರ್ ಬೇಗ ಹೋದರೆ ನಾವೇನು ಮಾಡ್ಬೋದು ಅಂತ. 200 ಅನ್ನೋದೆಲ್ಲ ನೋಡಿ ಈಗ ಸ್ಕೋರೇ ಅಲ್ಲ, ಆ ಥರ ಆಗಿಬಿಟ್ಟಿದೆ. ಹಿಂದೆ 200 ಹೊಡೆದ್ರೆ ಒಂದು ಸೇಫ್ ಸ್ಕೋರ್ ಅಂತ. ಬಟ್ 200 ಅನ್ನೋದು ನೋ ಲಾಂಗರ್ ಇಟ್ಸ್ ಸೇಫ್. 200 ಎಲ್ಲ T20ಲಿ ದಾಟ್ ಆಯಿತು. ಸೊ 150 ಲೆಕ್ಕಕ್ಕೆ ಇಲ್ಲ, ಆ ಥರ ಆಗಿದೆ. ಸೊ RCB ನೆನ್ನೆ ಮಿಸ್ಟೇಕ್ ಏನು ನಿಮ್ಮ ಪ್ರಕಾರ ದಯವಿಟ್ಟು ಕಮೆಂಟ್ ಮಾಡಿ. ವೆಂಕಟೇಶ್ ಅವ್ರನ್ನ ಇಂಪ್ಯಾಕ್ಟ್ ತಂದಿದ್ದು, ಸುಯಶ್ ಅವ್ರನ್ನ ನಾವು ಮಿಸ್ ಮಾಡ್ಕೊಂಡಿದ್ದು, ಕಳ್ಕೊಂಡಿದ್ದು, ಒಂದು ಟ್ರಿಕ್ ಮಿಸ್ ಮಾಡ್ತಾ RCB, ಅಥವಾ ಅಭಿನಂದನ್ ಸಿಂಗ್ನ ಚೇಂಜ್ ಮಾಡಬೇಕಾ, ಫಿಲ್ ಸಾಲ್ಟ್ ಬದಲು ಏನಾದರೂ ಬೆತ್ತೆಲ್ ಬರಬೇಕಾ, ಅಥವಾ ಒಂದು ಮ್ಯಾಚಿಗೆ ಇಷ್ಟೆಲ್ಲ ಟೆನ್ಷನ್ ಬೇಡ, ಇನ್ನೂ ಟೈಮ್ ಇದೆ ಅಂತ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.